ಅದೇ ಗಣೇಶೋತ್ಸವದಲ್ಲಿ ಪೊಲೀಸರ ಜಾಸ್ತಿ ಒಂದು ಇನ್ವಾಲ್ವ್ಮೆಂಟ್ ಅಂದರೆ ಪೊಲೀಸರ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನೋಡಿ, ಈ ಹಿಂದೆ BJP ಸರ್ಕಾರ ಇರುವಾಗ ನಮ್ಮ ಅರಗ ಜಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿರುವಾಗ ಈ ಕಾನೂನುಗಳನ್ನೆಲ್ಲ ಜಾರಿಗೆ ತಂದಿದ್ದರು. ಅರಗ ಜಾನೇಂದ್ರರು ಕೂಡ ಅವರು ಕಾನೂನು ತಂದದ್ದಲ್ಲ, ನಾವು ಹೇಳ್ಬೋದು BJP ಅವರು ತಂದಿದ್ದಾರೆ ಅಂತ. ಆಗ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಅವತ್ತಿನ ಗೃಹ ಇಲಾಖೆ ಈ ಕಾನೂನನ್ನು ಜಾರಿಗೆ ತಂದಿದೆ. ಅದು ಕಾನೂನು ಜಾರಿಯಲ್ಲಿತ್ತು. ಕಾನೂನನ್ನು ಮೀರಿ ಎಲ್ಲರೂ ಮಾಡ್ತಾಯಿದ್ರು. ರಾತ್ರಿ 1 ಗಂಟೆವರೆಗೆ DJ ಮಾಡೋದು, ಕುಣಿಯುವುದೆಲ್ಲ ಆಗ್ತಾಯಿತ್ತು. ಅದಕ್ಕೆ ಕಡಿವಾಣವನ್ನು ತಂದಿದ್ದಾರೆ. ಪೊಲೀಸ್ ಅಧಿಕಾರಿ ಹತ್ರ ಹೇಳ್ತಾರೆ, ನೀವು ಕಾನೂನು ಬದಲಾವಣೆ ಮಾಡಿ, ನಾವು ಬಿಡುತ್ತೇವೆ. ಅವರು ಹೇಳೋದು ಸರಿ, ನಾವು ಹೇಳೋದು ಸರಿ, ಕಾನೂನು ಬೇಕು. ಕೆಲವರು ಜನ ಇದನ್ನು ಸ್ವಾಗತ ಮಾಡಿದ್ದಾರೆ. ಎಷ್ಟೋ ಜನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಕುಡಿಯುವುದು ಬೇಡ, ಕುಣಿಯುವುದು ಬೇಡ, ಗಣಪತಿಗೆ ಭಜನೆ ಬೇಕು, ಆರಾಧನೆ ಬೇಕು, ಭಕ್ತಿ ಬೇಕು, ಇದಕ್ಕೆ ಬೇಕಾಗುವಂಥ ಸಾಂಸ್ಕೃತಿಕ ವಿಚಾರಗಳಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅನ್ನೋ ವಿಚಾರಗಳು ಇದೆ. ಸಾಧಕ ಮಾದಕ ಬೇಕಿದ್ರೆ ಜನಗಳಿಗೆ ಬೇಕಿದ್ದಾಗೆ ಕಾನೂನು ಮಾಡೋದು ನಮ್ಮ ಕರ್ತವ್ಯ. ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ, ಏನು ತೊಂದರೆ ಇಲ್ಲ. 2 ಗಂಟೆವರೆಗೆ ಮಾಡಬೇಕಂತ ಏನಿಲ್ಲ. DJ ಹಾಕಬೇಕು ಅಂತ ಗಣಪತಿ ಕೇಳೋದಿಲ್ಲ, ಭಜನೆ ಹಾಡಿ ಅಂತ ಕೇಳ್ತಾರೆ. 2 ಗಂಟೆವರೆಗೆ DJ ಹಾಕಿ ಕುಣಿಯಿರಿ ಅಂತ ಕೇಳೋದಿಲ್ಲ. ಸ್ವಲ್ಪ ಸಮಯ ಆ ಕಡೆ ಈ ಕಡೆ ಅಂದರೆ ವ್ಯತ್ಯಾಸಗಳಿದ್ದರೆ ಮಾಡ್ತೇವೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಸಾರ್ವಜನಿಕರಿಗೆ ಯಾವ ರೀತಿ ಬೇಕು, ಆ ಹಿಂದೂ ಧರ್ಮದ ಆಚಾರ ವಿಚಾರಗಳು ಯಾವ ರೀತಿ ನಡೆಯುವ ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ಕೊಡೋ ಕೆಲಸವನ್ನು ಮಾಡ್ತೀವಿ. ಇದೊಂದು ಪೂರ್ಣ ಕಾರ್ಯದರ್ಶಿ